ಎಲ್ಲರಿಗೂ ನಮಸ್ಕಾರ. ಆಫ್ಟರ್ ಕೇರ್ ಬಗ್ಗೆ ತಿಳಿಸುವ ಈ ವಿಡಿಯೋಗೆ ಸ್ವಾಗತ. ಹೈ ಫ್ರೀಕ್ವೆನ್ಸಿ ಉಪಕರಣಗಳು, ರೆಡ್ ಲೈಟ್ ಹಾಗೂ ಸ್ಕ್ಯಾಲ್ಪ್ ಸ್ಟೀಮರ್ಗಳನ್ನು ಬಳಸಿ ಕಾಸ್ಮೆಟೊಲಾಜಿ ಕೂದಲಿನ ಚಿಕಿತ್ಸೆ ನೀಡುವುದರಿಂದ ಕೂದಲು ಉದುರುವಿಕೆ, ಡ್ಯಾಂಡ್ರಫ್, ಸೋರಿಯಾಸಿಸ್ ರೀತಿಯ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಚಿಕಿತ್ಸೆಯ ಪರಿಣಾಮ ದೀರ್ಘಕಾಲ ಉಳಿಯಲು ಸರಿಯಾದ ಆಫ್ಟರ್ ಕೇರ್ಗಳನ್ನು ಬಳಸುವುದು ಮುಖ್ಯವಾಗಿರುತ್ತದೆ. ಕೂದಲಿನ ಹಾಗೂ ನೆತ್ತಿಯ ಚಿಕಿತ್ಸೆಗಳಲ್ಲಿ ಆಫ್ಟರ್ ಕೇರ್ ವಿಧಾನಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿದ್ಯುತ್ ಬಳಸಿ ಹೈ ಫ್ರೀಕ್ವೆನ್ಸಿ ಕೂದಲಿನ ಚಿಕಿತ್ಸೆ ನೀಡುವುದರಿಂದ ನೆತ್ತಿಯ ಆರೋಗ್ಯವನ್ನು ವೃದ್ಧಿಸುತ್ತದೆ. ವಿದ್ಯುತ್ ಪ್ರವಾಹವು ಸೀಬಮ್ ಉತ್ಪತ್ತಿಯನ್ನು ನಿಯಂತ್ರಿಸಿ ಕೂದಲಿನಲ್ಲಿರುವ ತೈಲಾಂಶವನ್ನು ಸಮತೋಲನದಲ್ಲಿ ಇರಿಸುತ್ತದೆ. ಈ ಚಿಕಿತ್ಸೆಯು ಪ್ರಯೋಜನಕಾರಿಯಾಗಿದ್ದರೂ ಇದು ಶುಷ್ಕತೆ ಮತ್ತು ಕಿರಿಕಿರಿಯಂತಹ ನೆತ್ತಿಯ ಸೂಕ್ಷ್ಮತೆಯನ್ನು ಉಂಟುಮಾಡುವುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಯಾವುದೇ ಅಡ್ವರ್ಸ್ ರಿಯಾಕ್ಷನ್ ತಡೆಗಟ್ಟಲು ನಿಮ್ಮ ಗ್ರಾಹಕರಿಗೆ ಚಿಕಿತ್ಸೆಯ ನಂತರ ಬೇಕಾದ ಆರೈಕೆಯನ್ನು ಒದಗಿಸುವುದು ಮುಖ್ಯವಾಗಿದೆ. ನಿಮ್ಮ ಕೂದಲಿನ ಸ್ಥಿತಿಗತಿಗೆ ಸರಿಹೊಂದುವಂತಹ ತೆಳುವಾದ ಶ್ಯಾಂಪೂ ಹಾಗೂ ಕಂಡೀಷನರ್ ಅನ್ನು ಬಳಸಬೇಕು. ಇದು ನೆತ್ತಿಯನ್ನು ಪೋಷಿಸಲು ಹಾಗೂ ಕಿರಿಕಿರಿ ಕಮ್ಮಿ ಮಾಡಲು ಸಹಾಯ ಮಾಡುತ್ತದೆ. ಚಿಕಿತ್ಸೆ ಪಡೆದುಕೊಂಡ ನಂತರ ಕನಿಷ್ಠ ಪಕ್ಷ 2 ದಿನ ಸ್ಟೈಲಿಂಗ್ ಪ್ರಾಡಕ್ಟ್ಗಳನ್ನು ಅವಾಯ್ಡ್ ಮಾಡಬೇಕು. ನೆತ್ತಿಯನ್ನು ಬೇಗ ಗುಣಪಡಿಸಲು ಹಾಗೂ ಕೂದಲು ಡ್ಯಾಮೇಜ್ ಆಗುವ ಸಾಧ್ಯತೆಗಳನ್ನು ನಿಯಂತ್ರಿಸುತ್ತದೆ. ನೆತ್ತಿಯ ಚರ್ಮವು ಸೂಕ್ಷ್ಮವಾಗಿರುವುದರಿಂದ ಸೂರ್ಯನಿಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಿ ಪರ್ಯಾಯವಾಗಿ ಟೋಪಿಗಳು, ಶಿರೋವಸ್ತ್ರಗಳನ್ನು ಹಾಗೂ ಅಥವಾ SPFನೊಂದಿಗೆ ಕಂಡೀಷನರ್ನಲ್ಲಿ ಬಿಡಿ. ರೆಡ್ ಲೈಟ್ ಫೋಟೋ ಬಯೋಮಾಡ್ಯುಲೇಷನ್ ಒಂದು ರೂಪವಾಗಿದೆ. ಇದು ಕೂದಲಿನ ಫಾಲಿಕಲ್ಸ್ಗಳನ್ನು ಉತ್ತೇಜಿಸಲು ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸಲು ಬೆಳಕಿನ ನಿರ್ದಿಷ್ಟ ವೇವ್ ಲೆಂತ್ಸ್ ಬಳಸುವ ಬೆಳಕಿನ ಚಿಕಿತ್ಸೆಯ ವಿಧಾನವಾಗಿದೆ. ಚಿಕಿತ್ಸೆಯ ಫಲಿತಾಂಶಗಳನ್ನು ತಕ್ಷಣವೇ ನೋಡಬಹುದಾದರೂ ನಿಮ್ಮ ಚಿಕಿತ್ಸೆಯಿಂದ ಹೆಚ್ಚಿನ ಫಲಿತಾಂಶ ಪಡೆಯಲು ಕೆಲವು ಪ್ರಮುಖ ಆಫ್ಟರ್ ಕೇರ್ ವಿಧಾನಗಳನ್ನು ಅನುಸರಿಸಬೇಕು. ಮೊದಲನೆಯ ವಿಧಾನ, ರೆಡ್ ಲೈಟ್ ಚಿಕಿತ್ಸೆ ಪಡೆದ ನಂತರ ತಲೆಸ್ನಾನ ಮಾಡುವುದನ್ನು ಅಥವಾ ಕೂದಲನ್ನು ತೊಳೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಬೇಕು. ಏಕೆಂದರೆ ಇದು ಕೂದಲಿನ ಬ್ರೇಕೇಜ್ಗಳನ್ನು ಹಾಗೂ ಕೂದಲಿನ ಆಳಕ್ಕೆ ತಲುಪಿದ ಚಿಕಿತ್ಸೆಗಳನ್ನು ಹಾಗೂ ಬೇರನ್ನು ಸಡಿಲಗೊಳಿಸಿ ಸಮಸ್ಯೆ ಉಂಟು ಮಾಡಬಹುದು. ಒಂದು ವೇಳೆ ನೀವು ಕೂದಲನ್ನು ತೊಳೆಯಲೇಬೇಕಾದಲ್ಲಿ ಸಲ್ಫೇಟ್ ಶ್ಯಾಂಪೂ ಬಳಸಿ ತಣ್ಣೀರಿನಿಂದ ಮೃದುವಾಗಿ ತೊಳೆದುಕೊಳ್ಳಬೇಕು. ಎರಡನೇ ವಿಧಾನ, ಚಿಕಿತ್ಸೆ ಪಡೆದು 24 ಗಂಟೆಗಳವರೆಗೂ ಯಾವುದೇ ಸ್ಟೈಲಿಶ್ ಪ್ರಾಡಕ್ಟ್ಗಳನ್ನು ಬಳಸಬಾರದು. ಹೀಗೆ ಮಾಡುವುದರಿಂದ ಕೂದಲುಗಳು ಸೆಟಲ್ ಆಗುತ್ತದೆ ಹಾಗೂ ಲೈಟ್ ಚಿಕಿತ್ಸೆಯು ಪರಿಣಾಮಕಾರಿಯಾಗಿರುತ್ತದೆ. ನೀವು ಬಳಸುವಂತಹ ಉತ್ಪನ್ನವು ಆಲ್ಕೋಹಾಲ್ ಹೊಂದಿದ್ದರೆ 48 ಗಂಟೆಗಳ ಕಾಲ ಅಂತಹ ಉತ್ಪನ್ನಗಳನ್ನು ಬಳಸಬಾರದು. ಚಿಕಿತ್ಸೆಯ ನಂತರ ಡೀಪ್ ಕಂಡೀಷನರ್ ಅನ್ನು ಬಳಸುವುದು ಮುಖ್ಯವಾಗಿದೆ ಮತ್ತು ಲಿವಿಂಗ್ ಕಂಡೀಷನರ್ ಅನ್ನು ಕೂದಲ ಎಳೆಗಳನ್ನು ರಕ್ಷಿಸಲು ಮತ್ತು ಅವುಗಳನ್ನು ಮಾಯಿಶ್ಚರೈಸ್ ಮಾಡಲು ಸಹಾಯ ಮಾಡುತ್ತದೆ. ಚಿಕಿತ್ಸೆಯ ನಂತರ ಕೂದಲು ಆರೋಗ್ಯಕರ ಮತ್ತು ಬಲವಾಗಿರುವುದನ್ನು ಇದು ಖಚಿತಪಡಿಸುತ್ತದೆ. ಕೊನೆಯದಾಗಿ ಹಾಗೂ ಬಹಳ ಮುಖ್ಯವಾಗಿ, ಚಿಕಿತ್ಸೆ ಪಡೆದ ನಂತರ ಕನಿಷ್ಠ ಪಕ್ಷ 48 ಗಂಟೆಗಳ ಕಾಲ ಸೂರ್ಯನ ಬೆಳಕಿಗೆ ಹೋಗಬಾರದು. ಒಂದು ವೇಳೆ ಹೋಗುವುದಾದರೆ ಟೊಪ್ಪಿಯನ್ನು ಬಳಸಿ ಅಥವಾ SPF ಇರುವ ಲಿವಿಂಗ್ ಕಂಡೀಷನರ್ ಅನ್ನು ಬಳಸಿ. ವಿಪರೀತ ಹವಾಮಾನ ಪರಿಸ್ಥಿತಿಗಳಿಗೆ ನೆತ್ತಿಯನ್ನು ಒಡ್ಡಿಕೊಳ್ಳುವುದನ್ನು ತಪ್ಪಿಸಿ. ಕಾಸ್ಮೆಟೊಲಾಜಿ ಸ್ಕ್ಯಾಲ್ಪ್ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರ ಆಫ್ಟರ್ ಕೇರ್ ಮಾಡಲು ಕೆಲವು ಸಲಹೆಗಳು. ಸ್ಕ್ಯಾಲ್ಪ್ ಸ್ಟೀಮ್ ಕಿಚ್ಚ ಪಡೆದ ನಂತರ ಮಿತಿಯು ಒಣಗಬಹುದು ಹಾಗೂ ದುರ್ಬಲವಾಗಬಹುದು. ಇದನ್ನು ತಡೆಗಟ್ಟಲು ಮಾಯಿಶ್ಚರೈಸೇಷನ್ ಶ್ಯಾಂಪೂ ಹಾಗೂ ಕಂಡೀಷನರ್ಗಳನ್ನು ಚಿಕಿತ್ಸೆ ಪಡೆದ ನಂತರ ಬಳಸಬೇಕು. ಇದು ಚಿಕಿತ್ಸೆ ನೀಡುವಾಗ ತೆಗೆದಿರುವ ಕೂದಲಿನಲ್ಲಿರುವ ನೈಸರ್ಗಿಕ ತೈಲಾಂಶವನ್ನು ಮತ್ತೆ ಕೂದಲಿನ ಉತ್ಪಾದಿಸಲು ಸಹಾಯ ಮಾಡುತ್ತದೆ ಹಾಗೂ ನೆತ್ತಿಯು ತೇವಾಂಶದಲ್ಲಿ ಇರುವಂತೆ ಸಹಾಯ ಮಾಡುತ್ತದೆ. ಸ್ಕ್ಯಾಲ್ಪ್ ಸ್ಟೀಮರ್ ಪಡೆದ ನಂತರ ಕೂದಲಿನ ಗ್ರಂಥಿಗಳು ಹಾಗೂ ಬೇರು ಬ್ಯಾಕ್ಟೀರಿಯಾಗಳಿಂದ ಮುಚ್ಚಿ ಹೋಗಿರುತ್ತದೆ. ಈ ಸಮಸ್ಯೆಗಳನ್ನು ತಡೆಯಲು ಆಂಟಿ ಡ್ಯಾಂಡ್ರಫ್ ಶ್ಯಾಂಪೂವನ್ನು ಚಿಕಿತ್ಸೆಯ ನಂತರ ಬಳಸಬೇಕು. ಇದು ನೆತ್ತಿಯ ಆರೋಗ್ಯವನ್ನು ಹಾಗೂ ಶುಭ್ರತೆಯನ್ನು ಕಾಪಾಡುತ್ತದೆ. ಸ್ಕ್ಯಾಲ್ಪ್ ಸ್ಟೀಮರ್ ಚಿಕಿತ್ಸೆ ಪಡೆದ ನಂತರ ಹೀಟ್ ಸ್ಟೈಲಿಂಗ್ ಅನ್ನು ಅವಾಯ್ಡ್ ಮಾಡಬೇಕು. ಏಕೆಂದರೆ ಅದರಲ್ಲಿರುವ ಉಷ್ಣಾಂಶವು ನೆತ್ತಿಯನ್ನು ಒಣಗಿಸಬಹುದು ಹಾಗೂ ಕಿರಿಕಿರಿ ಉಂಟು ಮಾಡಿಸಬಹುದು. ನೆತ್ತಿಯನ್ನು ಈ ರೀತಿಯ ಸಮಸ್ಯೆಗಳಿಂದ ಕಾಪಾಡಲು ಕನಿಷ್ಠ ಪಕ್ಷ 1 ವಾರದವರೆಗೆ ಹೀಟ್ ಸ್ಟೈಲಿಂಗ್ ಅನ್ನು ಅವಾಯ್ಡ್ ಮಾಡಬೇಕು. ಉತ್ಪನ್ನಗಳನ್ನು ಬಳಸುವುದು ಅವಾಯ್ಡ್ ಮಾಡಬೇಕು. ಸ್ಕ್ಯಾಲ್ಪ್ ಸ್ಟೀಮರ್ ಚಿಕಿತ್ಸೆ ಪಡೆದ ನಂತರ ಹಾರ್ಶ್ ಉತ್ಪನ್ನಗಳನ್ನು ಬಳಸುವುದು ಅವಾಯ್ಡ್ ಮಾಡಬೇಕು. ಇಂತಹ ಉತ್ಪನ್ನಗಳು ಸಲ್ಫೇಟ್, ಪ್ಯಾರಾಬೇನ್ಸ್ ಹಾಗೂ ಆಲ್ಕೋಹಾಲ್ನಂತಹ ಅಂಶವನ್ನು ಹೊಂದಿರುತ್ತದೆ. ಇವೆಲ್ಲವೂ ನೆತ್ತಿಯನ್ನು ಒಣಗಿಸುವಂತಹ ಹಾಗೂ ಕಿರಿಕಿರಿ ಉಂಟು ಮಾಡುವಂತಹ ವಸ್ತುಗಳು. ಈ ವಿಡಿಯೋದಲ್ಲಿ ಈ ಕೆಳಕಂಡ ವಿಷಯಗಳ ಬಗ್ಗೆ ತಿಳಿದುಕೊಂಡೆವು.
ಅನೇಕ ಗ್ರಾಹಕರಿಗೆ ಆಫ್ಟರ್ ಕೇರ್ ಎನ್ನುವುದು ತಮ್ಮ ಚಿಕಿತ್ಸೆಯ ಒಂದು ನಿರ್ಣಾಯಕ ಭಾಗವಾಗಿದೆ ಎಂದು ತಿಳಿದಿರುವುದಿಲ್ಲ. ತಮ್ಮ ಸರಿಯಾದ ಕ್ರಮಗಳನ್ನು ಕೈಗೊಳ್ಳದೆ ಅಪಾಯಗಳನ್ನು ಅರಿತುಕೊಳ್ಳದಿರಬಹುದು ಮತ್ತು ಆದ್ದರಿಂದ ಗ್ರಾಹಕರಿಗೆ ಚೆನ್ನಾಗಿ ತಿಳಿಸುವುದು ಸೌಂದರ್ಯಶಾಸ್ತ್ರಜ್ಞರ ಕರ್ತವ್ಯವಾಗಿದೆ. ಪ್ರತಿಯೊಂದು ಕೂದಲಿನ ಚಿಕಿತ್ಸೆಯು ವಿಶಿಷ್ಟವಾದ ನಂತರ ಆಫ್ಟರ್ ಕೇರ್ ಹೊಂದಿದೆ. ಆದ್ದರಿಂದ ಗ್ರಾಹಕರು ತಮ್ಮ ಚಿಕಿತ್ಸೆಯಿಂದ ಹೆಚ್ಚಿನದನ್ನು ಪಡೆಯಲು ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಬೇಕು. ನಮ್ಮ ಈ ಆಫ್ಟರ್ ಕೇರ್ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.